ಎಲೆಕ್ಷನ್ ಆಫೀಸರ್ ಅವ್ನು 3 ಗಂಟೆಗೆ ತಿರ್ಮಾಕ್ಬೋದಾಗಿತ್ತು. ನಾವು ಮಾಡ್ತಿದ್ರೆ ಏನ್ ಮಾಡಾಕಿದೆ, ಏನು ಬರ್ಲಾಕಲ್ಲ ಹೈಕಮಾಂಡ್ ಅವ್ರನಿಕ್ಕೆ ಏನಕ್ಕೆ ದುಡ್ಡು ಹಾಕಕ್ಕಾಗಲ್ಲ. ಹೋಗ್ರಿ ಸುಮ್ಮನೆ ಯಾಕ ಚುನಾವಣೆ ಇಂಥದ್ದು ನಿಮ್ ಸುಮ್ಮನೆ ಜಾಕ್ ಕೊಟ್ಟೋಗಿಲ್ಲ ಅಂತ ನಾನು ಬೇರೆ ತರ ಏನ್ ತಿಳ್ಕೊಂಡಿಲ್ಲ. ನೀವ್ ಯಾಕ ಮನಪಾಲಿ ಮಾಡಿ ಹಾಕೋದ್ರಿ ಇಲ್ಲಿ ಸರ್? ನಾನು ಕೇಳ್ತಾ ಇರೋದು ಅಮರೇಂದ್ರ, ಒಂದ್ ನಿಮಿಷ ಕೇಳ್ತೇಳ್ರಿ. ಅಮರೇಂದ್ರ, ವೆಂಕಪ್ಪ, ಇನ್ನೊಬ್ರು ನಾನು ತಿಮ್ಮಪ್ಪನ ಬೊಮ್ಮಪ್ಪನ ಕೇಳ್ತಾ ಇಲ್ಲ. ಯಾವುದೇ ಪರ್ಸನ್ ಈಸ್ ಎ ಕಾಂಟೆಸ್ಟ್ ಇಲ್ಲಿ. ನಾನು ಡಿಗ್ರಿ ಹೋಲ್ಡ್ರೆ, ಚುನಾವಣಾ ಕಂಡ್ರೆ ನಿಮ್ಗೆ 2 ಸಾರಿ ಹೇಳಿದ್ದೀನಿ, ಸಮಯ ಮೀರ್ತಾ ಇದೆ, ನಿಮ್ಮ ಕರ್ತವ್ಯ ಮುಗಿಸಿ ಹೋಗಿದೆ. ನಾನು ಅಷ್ಟು ನನ್ನ ಕರ್ತನಲ್ಲಿ 1 ನಿಮಿಷ ಸರ್, ಯಾಕೆ 1 ನಿಮಿಷ ರಿಕ್ವೆಸ್ಟ್ ಕೇಳಿಸ್ಕೊಳ್ಳಿ. ನನಗೆ ನೀವು ಯಾವುದೇ ಒಂದು ಪತ್ರ ಸಹಿತ ಕೊಡದೆ ನಿಮ್ಮ ಪಾರ್ಟಿ ಗೊತ್ತಾಗಿದ್ದೀನಿ. ಚುನಾವಣಾಧಿಕಾರಿ ಅಲ್ಲಲ್ಲ, 1 ನಿಮಿಷ MD ಇದಕ್ಕೆ ಪಾತ್ರ ನೀವು ಯಾವುದೇ ಚುನಾವಣಾಧಿಕಾರಿ ಹೇಳಿ ಸರ್. ಈಗ ನಿಮ್ಮ ಮಾತು ಕಳಿಸ್ಕೊಂತೀನಿ ಹೇಳಿ ಸರ್. ನಾನು ಕೇಳ್ತಾ ನೀವು ರಾಜಕೀಯ ಮಾಡಿಲ್ಲ ಸರ್, ನೀವು ಸರ್ಕಾರಿ ಅಧಿಕಾರಿ. KRSದಿಂದ ನಿಮ್ಮ ಚುನಾವಣೆ ನೀವು ಯೋಜನೆ ಕೊಂಡಿರೋಂಥ ಅಧಿಕಾರಿ ನೀವು. ಈಗ ನನಗೆ 8 ಗಂಟೆ ಸಮಯ, ನನಗೆ ಈಗ ಅನೌನ್ಸ್ ಕೂಡ ನಾನು ಹಾಕಿಲ್ಲ. ನಾನು ಕನ್ನಡದಲ್ಲಿ ಇದ್ದೀನಿ ಅಂತ ನೋಟಿಸ್ ಕೂಡ ಹಾಕಿಲ್ಲ. ಯಾರ ಹತ್ರ ನಾನು ಹೋಗ್ಬೇಕು ಇವಾಗ ಮುಂಚೆ ಹೇಳಿ. ನೀವು ಸುಳ್ಳು ಹೇಳ್ತಾರೆ ಅಂತ ನಾನು ಕೇಳ್ತಾ ಇಲ್ಲ. ನನ್ನದು ಘೋಷಣಾ ಪತ್ರ ಎಲ್ಲಿ ಹಾಕಿದ್ದೀರಿ ಅಲ್ಲಿ? ಸೆಕ್ರೆಟರಿ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ. ಏನಪ್ಪ ಸೆಕ್ರೆಟರಿ ಅವರ ನಿಮ್ ಕೊಟ್ಟಾಗ ಅವ್ರನ್ನ ಕೇಳ್ತಾ ಅವ್ರು ನಿಜಾನಪ್ಪ? ಏನ್ ಹಾಕಿಲ್ಲ ಅಂತಲ್ಲ, ಮಾತಾಡಿ ಹೇಳು. ಮಾತಾಡಿ ಹೇಳು. ಎಲ್ಲಾದ್ರು ತಗೊಂಡ್ಮೇಲೆ ಇವತ್ತು ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಇರೋ ಒಂದು ಲಿಸ್ಟ್ ಹಾಕ್ಬಿಟ್ಟು ಅದು ಅನೌನ್ಸ್ಮೆಂಟ್ ಮಾಡಿ ಸೀಲ್ ಹಾಕ್ಬಿಟ್ಟು ಹೋಗ್ಬೇಕಾಗಿತ್ತು. ಗಲಾಟೆ ಆಯ್ತು, ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಇಲ್ಲ AR ಆಫೀಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಲಿಸ್ಟ್ ಕೊಡ್ಬೇಕಾಗಿತ್ತು. ಅದು ಏನು ಮಾಡೋದು ನಮ್ಗೆ ಮಾಹಿತಿನೇ ಕೊಟ್ಟಿಲ್ಲ. ನಮ್ದು ಈಗ ಆಯ್ಕೆ ಹಾಕಿದ್ದೀನಿ, ಅದನ್ನೊಂದು ಸಿಂಪಲ್ ಯಾವ್ದು ಗೊತ್ತಾಗ್ಬೇಕಲ್ಲ. ಅದೇ ಆಯ್ಕೆ ಮಾಡಿರೋದು ಹಾಕ್ಬೇಕಾಯ್ತಲ್ಲ ಅವರು, ಹಾಕ್ಬೇಕು ಹಾಕೋದ್ರು. ವಾಪಸ್ చెప్పప్ప చెప్ప